ಇನಾಕ್ಯುಲೇಷನ್ ಮಾಡಿ ಗಿಡಕ್ಕೆ ಬಿಟ್ಟ ಮೇಲೆ 4 ವರ್ಷ ವೆಯ್ಟ್ ಮಾಡಿದ್ರೆ 12 ವರ್ಷಕ್ಕೆ ಬಂದ್ಬಿಟ್ಟು ಇದು ಒಳಗಡೆ ರಿಸಿನ್ ಬ್ಲಾಕ್ ಡೈಮಂಡ್ ತಯಾರಾಗುತ್ತೆ. ಆವಾಗ ಮೇಲ್ಗಡೆ ಬಬ್ಬಡೆ ಒಳಗಡೆ ವೈಟ್ ವುಡ್ ಎಲ್ಲ ತೆಗೆದುಬಿಟ್ಟು ಒಳಗಡೆ ಕಪ್ಪು ವುಡ್ ಬಂದ್ಬಿಟ್ಟು ವಜ್ರ ಅಂತೀವಿ. ಅದನ್ನ ತೆಗೆದು ಕೆಜಿ ಬಂದ್ಬಿಟ್ಟು 25,000 5 ಲಕ್ಷ ಗಂಟಲಿದೆ ಕ್ವಾಲಿಟಿ ಮೇಲೆ ಆ ವುಡ್. ಅದು ಕ್ವಾಲಿಟಿ ABCD ಅಂತ ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ನಾವೇ ಫಸ್ಟ್ ಅಗರ್ ವುಡ್ ಅನ್ನೋದು ಬಂದ್ಬಿಟ್ಟು ಪರಿಚಯ ಮಾಡಿದ್ದು ಬೇರೆಯವರೆಲ್ಲ ಮಾಡಿರ್ಬೋದು. ಅದು ಕಮರ್ಷಿಯಲ್ ಆಗಿ ಎತ್ಕೊಂಡು ಹೋಗಿ ಜನರ ಹತ್ರ ಸೇರಿಸಿ ನಮ್ಮ ರೈತರಿಗೆ ಬಂದು 2,500 ಎಕರೆಗೆ ಬಂದ್ಬಿಟ್ಟು ಗಿಡ ಕೊಟ್ಟು ಗಿಡ ಬೆಳೆಸಿ ಅವ್ರಿಗೆ ಮಾಹಿತಿ ಕೊಟ್ಟು 2ನೇ ವರ್ಷದಲ್ಲಿ ಬಂದ್ಬಿಟ್ಟು ಒಂದೊಂದು ಗಿಡಕ್ಕೆ ಹೋಲ್ಸ್ ಮಾಡಿ ಇನಾಕ್ಯುಲೇಷನ್ ಮಾಡಬೇಕು. ಆವಾಗ ನಮ್ಮ ಹತ್ರ ಟೆಕ್ನಿಷಿಯನ್ ಇದ್ದಾರೆ, ಕಲ್ಸ್ಕೊಟ್ಟು. ನಮ್ಮ ವೀಕ್ಷಕರಿಗೆಲ್ಲ ಇವತ್ತು ಅದ್ಭುತವಾದ ಕೃಷಿ ವಿಡಿಯೋನ ಕೊಡ್ತಾ ಇದೀವಿ ಅನ್ನೋ ತೃಪ್ತಿ ನನ್ಗಿರುತ್ತೆ. ಕಾರಣ ಏನಂದ್ರೆ ಇದರಲ್ಲಿ ಸುಮಾರು ಫ್ಯೂಚರ್ ಫಾರ್ಮಿಂಗ್ ಅಂತಾನೆ ಹೇಳ್ಬೋದು. ಅಗರ್ ವುಡ್ ಸಾಮಾನ್ಯವಾಗಿ ನಮ್ಗೆ ಇದರಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರ್ಲಿಲ್ಲ. ಸರ್ ನಮ್ಗೆ AG ರಾಮಚಂದ್ರನ್ ಸರ್ ಅಂತ ಇದ್ದಾರೆ, ತಮಿಳ್ನಾಡು ಹೊಸೂರು ಪಕ್ಕದಲ್ಲಿ. ಅವ್ರು ತಮಿಳ್ನವ್ರು ಆಗಿರ್ಬೋದು, ಆ ಕನ್ನಡ ನಮ್ಗಿಂತ ಅದ್ಭುತವಾಗಿ ಮಾತಾಡ್ತಾರೆ. ಅಂದ್ರೆ ಅಗರ್ ವುಡ್ ಕೃಷಿನಲ್ಲಿ ಭವಿಷ್ಯದಲ್ಲಿ ಕೇವಲ 12 ವರ್ಷದಲ್ಲಿ ಶ್ರೀಗಂಧ ಆಗಿರ್ಬೋದು, ರೆಡ್ ಸ್ಯಾಂಡಲ್ ವುಡ್ ರೆಡ್ ವುಡ್ ಆಗಿರ್ಬೋದು, ಅದನ್ನ ಹೊರತುಪಡಿಸಿ ಈ ರೀತಿನೂ ಒಂದು ಕೃಷಿ ಇದೆ. ಇದು ಸಾಮಾನ್ಯವಾಗಿ ಹೊರಗಡೆನಿಂದ ಅಲ್ವಾ ಸರ್, ಇದು ಹೊರಗಡೆಯಿಂದ ತರಿಸಿ ಇಂಪೋರ್ಟ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ಆದ್ರೆ ಇಂದಿನ ಉದ್ದೇಶ ಮತ್ತು ಅವರು ಹೊರಗಡೆ ತರಬೇಕಾದ್ರೆ ಆ ಕೃಷಿನ ಅವ್ರು ಪರಿಚಯ ಮಾಡ್ಕೋಬೇಕಾದ್ರೆ ಆದ್ರೆ ಹಿಂದ್ಗಡೆ ಅವ್ರು ಪಟ್ಟಂತಹ ಸವಾಲುಗಳೇನು ಮತ್ತೆ ಕಷ್ಟಗಳೇನು ಮತ್ತೆ ಅವ್ರು ಯಾವ ರೀತಿ ಫಾರ್ಮ್ ಮಾಡಿದ್ದಾರೆ, ಈ ಕೃಷಿಯ ಪರಿಚಯ ಮತ್ತು ಈ ಕೃಷಿ ಮಾಡ್ಬಿಡ್ತೀವಿ 12 ವರ್ಷ ಆದ್ಮೇಲೆ ಇದು ಯಾವ ರೀತಿ ಮಾರ್ಕೆಟಿಂಗು ಎಲ್ಲ ಮಾಹಿತಿಗಳನ್ನ ಈ ವಿಡಿಯೋ ಒಳಗೊಂಡಿರುತ್ತೆ. ಈ ವಿಡಿಯೋ ನೋಡ್ಬೇಕಾದ್ರೆ ಭವಿಷ್ಯದಲ್ಲಿ ಈ ಕೃಷಿ ಮಾಡ್ಬೇಕು ಅನ್ನತಕ್ಕಂಥ ರೈತರು ಇದು ಒಂದ್ ರೀತಿ ಓವರ್ ಎಕ್ಸ್ಪೆಕ್ಟೇಷನ್ ಅಂದ್ರೂ ಪರವಾಗಿಲ್ಲ. ಒಂದು ಎಕರೆನಲ್ಲಿ 900 ಗಿಡದಲ್ಲಿ ಕೋಟಿಗಳ ಲೆಕ್ಕಾಚಾರದಲ್ಲಿ ಅವರು 1 ಎಕರೆನಲ್ಲಿ 10 ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾರೆ. ನೆಗೆಟಿವ್ ಕಾಮೆಂಟ್ ಹಾಕೋದಕ್ಕಿಂತ ಮುಂಚೆ ವಿಡಿಯೋ ನೋಡಿ ಸ್ವಲ್ಪ ಯೋಚನೆ ಮಾಡಿ. ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ರೆ ನೇರವಾಗಿ ಸರ್ನ ಭೇಟಿ ಮಾಡ್ಬೋದು. ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಫಾರ್ಮ್ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋಗೆ ಸಂಬಂಧಪಟ್ಟಿರುವಂತದ್ದು ಅಂದ್ರೆ ತುಂಬಾ ಬೇಡಿಕೆ ಇರುವಂತ ಒಂದು ಮರ ಅಂತ ಇದನ್ನು ಹೇಳ್ತಾರಂತೆ ಸ್ನೇಹಿತರೆ. ಇದರ ಬಗ್ಗೆ ಪ್ರಾಮಿಸ್ ನನಗಂತೂ ಖಂಡಿತ ನಾನು ಯಾವಾಗೋ ಕೇಳ್ಪಟ್ಟಿರ್ತೀನಿ, ಬಟ್ ನಾನು ಎಲ್ಲಿ ಎದುರುಗಡೆ ನೋಡಿರ್ಲಿಲ್ಲ. ಸೊ ಪ್ರಥಮ ಬಾರಿಗೆ ನಾನು ಆ ಸಸಿನ ನೋಡ್ತಾ ಇದ್ದೀನಿ. ಸಸಿ ಜೊತೆಗೆ ಒಂದು ಯಾವ ರೀತಿಯಾದ ಗ್ರೋತ್ ಆಗಿರೋ ಮರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತೆ ಏನೆಲ್ಲ ಒಂದು ಇದರ ವಿಶೇಷತೆಗಳೇನು ಮತ್ತೆ 1 ಎಕರೆ ವಿಸ್ತೀರ್ಣಕ್ಕೆ ಸಸಿಗಳನ್ನ ಎಷ್ಟು ಹಾಕ್ಬೋದು, ಸೊ ಇದರಿಂದ ಆದಾಯ ಎಷ್ಟು ಗಳಿಸಬಹುದು, ಒಟ್ಟಾರೆ ಮಾಹಿತಿ ಬಂದು ಒಂದು ಪುಟ್ಟದಾದ ನರ್ಸರಿ ಸೆಟಪ್ ಅಲ್ಲಿ ಇಲ್ಲಿ ಇದೆ. ಸೊ ಈ ಮಾಹಿತಿನ ಸಾರ್ ಇದ್ದಾರೆ ನಮ್ಮ ಜೊತೆ, ಅವ್ರ ಜೊತೆ ಮಾತಾಡ್ತಾ ಮತ್ತೆ ಮರಗಳನ್ನು ನಾವು ನಿಮಗೆ ತೋರಿಸ್ತಾ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀರಿ. ನೋಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತೆ ಈ ಒಂದು ನರ್ಸರಿ ಸೆಟಪ್ ಇಟ್ಕೊಂಡಿರುವಂತ ಸ್ಥಳ ಎಲ್ಲಿ ಅಂತ ಹೇಳ್ಬೋದು? ನಮ್ಮ ಹೆಸರು AG ರಾಮಚಂದ್ರ ಅಂತ ಸರ್. ಈ ನರ್ಸರಿ ಬಂದು ಅರವಿಂದ್ ಗೋಶಾಲ ಅಡ್ಜಾಯಿಂಟ್ ಸೆಕೆಂಡ್ ಚಾನಲ್. ಇದು ಬಂದ್ಬಿಟ್ಟು AGR ಅಗರ್ವುಡ್ ನರ್ಸರಿ ಅಂತ ಒಂದು ಕಂಪನಿ. ಅಗರ್ವುಡ್ ಕಂಪನಿ. ಸರ್, ಇದು ಅಗರ್ವುಡ್ ಅಂತ ನಾವು ಕೇಳ್ಪಟ್ಟಿರ್ಲಿಲ್ಲ ಸರ್. ಅಂದ್ರೆ ಸುಮ್ನೆ ಎಲ್ಲೋ ಒಂದು ಇದ್ರಲ್ಲೆಲ್ಲ ಎಲ್ಲ ಟಿವಿನೆಲ್ಲ ಅದ್ ನೋಡಿರ್ತೀರ ಅಷ್ಟೇ, ಬಟ್ ಪ್ರತ್ಯಕ್ಷವಾಗಿ ನಾವು ಇವತ್ತೇ ಫಸ್ಟ್ ಟೈಮ್ ಈ ಒಂದು ಇದನ್ನ ನೋಡ್ತಾರೆ ಸರ್. ಸರ್ ಏನು ಸರ್ ಇದರ ವಿಶೇಷ? ಇದು ನಾವು ಬಂದ್ಬಿಟ್ಟು ನಾವು ಶ್ರೀಗಂಧದಕ್ಕೆ ಹೋದ್ರೆ 30 ವರ್ಷ, ಆಮೇಲೆ ಬಂದು ಕೆಂಪು ಗಂಧದಕ್ಕೆ ಹೋದ್ರೆ 25ರಿಂದ 30 ವರ್ಷ. ಆದ್ರೆ ಟ್ರೀ ಇಸ್ ಗಾಡ್, ಮರವೇ ದೇವರು ಅನ್ನೋದಕ್ಕೋಸ್ಕರ ಇದು ನಮ್ಮ ಭಾರತ ದೇಶದಲ್ಲಿ ಅತಿ ಮುಖ್ಯವಾಗಿ ಬೆಳವಣಿಗೆ ಆಗಿರೋಕಂತ ಏರಿಯಾ ಅಸ್ಸಾಂ. ಅಗರ್ವುಡ್ ಇದು ಕಾಡಲ್ಲಿ ಬಂದಿರೋ ಜಂಗಲ್ ವುಡ್. ಇದು ನಾವು ನರ್ಸರಿ ಇಂಡೋನೇಷಿಯನ್ ಇಂದ ತರಿಸಿದ್ದೀನಿ, ಬಟ್ ಈ ಬ್ರೀಡು ಮಲೇಸಿಯಾ ಅಕ್ಯುಲೇರಿಯಾ ಅಂತ. ಆದ್ರೆ ಇದು ಹೊಸದಾಗಿ ಇರ್ಬೋದು ನಮ್ಮ ಪ್ರಾಂತಕ್ಕೆ. ಆದ್ರೆ 300-400 ವರ್ಷದಿಂದ ಮುಂಚೆನೆ ಅಸ್ಸಾಂ ಅಲ್ಲಿ ಕಡ್ದು ಇದನ್ನ ಬಂದು ಅರಬ್ ಕಂಟ್ರಿಗೆ ಬಂದು ಕಳಿಸಿದ್ದಾರೆ ನಮ್ಮ ಇಂಡಿಯನ್. ಅದು ದೊಡ್ಡ ಮಾರ್ಕೆಟಿಂಗ್. ಈಗ ಅದರಲ್ಲಿ ನಮ್ಗೆ ಇದ್ದಿದ್ದಂತ ಒಂದು ಕಾಡಿನಲ್ಲಿ ಇದ್ದ ಕತ್ತರಿಸಿ ಎಲ್ಲ ತಿಂದ್ಬಿಟ್ರು, ಅವನತಿಗೆ ತಂದ್ಬಿಟ್ರು. ಹಾಗೆ ಈಗಿನ ಪ್ರಾಮುಖ್ಯತೆ ಏನಂದ್ರೆ ನಾವ್ ಯಾಕಪ್ಪ ಬೆಳೆಯಬಾರ್ದು ಅಂತ ನಮ್ಗೆ ಒಂದು ಆಲೋಚನೆ ಕೊಟ್ಟಿರೋದು ನಮ್ಮ ಬಯರ್. ನಮ್ಮ ಕಾಡಿನ ವೈವಿಧ್ಯಮಯನ ಕಡಿದು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಮತ್ತೆ ಈಗ ಅವ್ರ ಹತ್ರಿಂದ ನಾವು ಒಂದು ಇದನ್ನ ತಗೊಬಂದು ಮಾಡ್ತಾ ಇದ್ದೀವಿ. ನಮ್ಮ ಕತಾರಿಂದ ಒಂದು ಬಯರ್ ಬಂದಿದ್ರು, ಅವ್ರಿಗೆ ನಾವು ಗಿರ್ರಾಸು ತುಪ್ಪ ಕೊಡ್ತಾ ಇದ್ವಿ. ಅವ್ರು ಒಂದಿನ ಇಲ್ಲೇ ಸ್ಟೇ ಮಾಡ್ತೀನಿ ಅಂದ್ಬಿಟ್ಟು ಸ್ಟೇ ಮಾಡಿದ್ರು. ಬೆಳಗ್ಗೆ 4 ಗಂಟೆಗೆ ಎದ್ದು ಇಲ್ಲಿ ಎಷ್ಟು ಎಕರೆ ಇದೆ ನಿಮ್ದು ಅಂದ್ರೆ 150 ಎಕರೆ ಇದೆ ಸರ್, ಪಕ್ಕದಲ್ಲಿ ಗ್ರಾನೈಟ್ ಮಾಡ್ತಾ ಇದ್ದೀವಿ ನಾವು. ಈ ತರ 4-5 ಜನ ಈ ತರ ಗೋಶಾಲ ಮಾಡಿದ್ವಿ, ಗುಜರಾತ್ ಅಲ್ಲಿ ಗೋಶಾಲ ಇದೆ ಅಂತ ಮಾಡೋವಾಗ ಗೊಬ್ಬರ ನೋಡಿದ್ರು.
ಗೊಬ್ಬರ ನೋಡಿದ್ರೆ ಇದಕ್ಕೆಲ್ಲ ಏನ್ ಮಾಡ್ತೀರಂತ. ನಾವು ರಾಗಿ ಬೆಳೆಯಕ, ಭತ್ತ ಬೆಳೆಯಕ, ಸಜ್ಜೆ ಬೆಳೆಯಕ ಎಲ್ಲದಕ್ಕೂ ಬಂದ್ಬಿಟ್ಟು ನಾವು ಈ ಗೊಬ್ಬರನ ಬಳಸ್ತಾ ಇದೀವಿ ಸರ್ ಆರ್ಗಾನಿಕ್ ಅಲ್ಲಿ ಅಂತ. ಅವ್ರು ಏನ್ ಹೇಳಿದ್ರೆ ಅಂದ್ರೆ ಅಗರ್ ವುಡ್ ಅನ್ನೋ ಒಂದು ಮರ ಇದೆ, ಇದು ಅಸ್ಸಾಮಲ್ಲಿನಿಂದ ಬರ್ತಾ ಇದೆ, ಈಗ ಫಿಲಿಪೀನ್ಸ್ ನಲ್ಲಿ ಬರ್ತಾ ಇದೆ, ಇಂಡೋನೇಷಿಯಲ್ಲಿ ಬರ್ತಾ ಇದೆ. ಬಟ್ ದುಬೈನಲ್ಲಿ ಬಂದ್ಬಿಟ್ಟು ನಮ್ಮ ಮನೇಲಿ ಆ ತರ ಸಾಂಬ್ರಾಣಿ ಹಾಕೊಂತಿರೋ ಆ ತರ ಒಬ್ಬ ಶೇಕ್ ಬಂದು ಒಂದ್ ದಿನಕ್ಕೆ ಬಂದ್ಬಿಟ್ಟು 100 ಗ್ರಾಮ್ ಪೀಸ್ ಅದು ಫೈರ್ ಮಾಡಿ ಆ ಗಾಳಿನ ಬಂದು ಅವನು ಎಂಜಾಯ್ಮೆಂಟ್ ಮಾಡಿದ್ರೇನೆ ಅವನಿಗೆ ಎನರ್ಜಿ ಇದ್ರದ್ದು ಅಂತ ಹೇಳಿದ ಮೇಲೆ ಇದನ್ನಲ್ಲಿ ನಾವ್ LKG. ಆವಾಗ ಅವ್ರು ಹೇಳಿದ ಮೇಲೆ ಇದು ಏನಪ್ಪಾ, ಯಾಕಂದ್ರೆ ಆಲ್ರೆಡಿ ನಂದು 150 ಎಕರೆ ಜಮೀನಿದೆ, ಯಾವ್ದೋ ಒಂದ್ ಮಾಡೋಣ ಅಂತ ಬಿಟ್ಟು ಎಲ್ಲ ತೆಂಗಿದೆ, ಮಾವಿದೆ. ನಾನು ಆಲ್ರೆಡಿ ತೆಂಗಿನಕಾಯಿ ಬಂದ್ಬಿಟ್ಟು ಗಿಡ ಸೇಲ್ ಮಾಡ್ತಾ ಇದ್ದೀನಿ MH4 ಅಂತ, ಆ ತರ ಬಂದ್ಬಿಟ್ಟು ಪ್ರೈವೇಟ್ ಮಾಡ್ತಾ ಇದ್ದೀನಿ. ಆದ್ರೆ ಅಗರ್ವುಡ್ ಬಗ್ಗೆ ಗೊತ್ತಾಗಿರೋದು ಕೆಲವೊಂದು 5-6 ವರ್ಷ ಮುಂಚೆನ ನನಗೆ ಗೊತ್ತು. ಅದಕ್ಕೆ ಮೇಲೆ ಬಂದ್ಬಿಟ್ಟು ಇದು ಏನು ಎತ್ತ ಅಂದ್ಬಿಟ್ಟು ಒಳಗಡೆ ಡೀಪ್ ಆಗಿ ಹೋಗಿ ಚರ್ಚ್ ಮಾಡೋವಾಗ ಗಿಡ ಎಲ್ಲಿ ಸಿಕ್ಕುತ್ತೆ, ಏನ್ ಸಮಾಚಾರ ಅಂದ್ಬಿಟ್ಟು ಎಲ್ಲ ನೋಡಿ ಇದನ್ನ ಬಂದ್ಬಿಟ್ಟು ಒಂದು ಸೈಂಟಿಸ್ಟ್ ನ ನೋಡಿ ಅವ್ರ ಹತ್ರ ಮಾಹಿತಿ ತಕೊಂಡು ಈ ಬೆಳೆನ ಬಂದ್ಬಿಟ್ಟು ನಾನು ಒಂದು 60 ಎಕರೆಗೆ ಬಂದು ಅಗರ್ವುಡ್ ಹಾಕಿದ್ದೀನಿ. ಅದು ಮಧ್ಯದಲ್ಲಿ ಬಂದ್ಬಿಟ್ಟು 10 ಗಿಡ ಆಗ್ಬಿಟ್ಟು ಆ ಮಧ್ಯದಲ್ಲಿ ನೇಪಿಯರ್ ಗೋಲ್ಡ್ ಅಂತ ಒಂದು ಹಸುಗಳಿಗೆ ಮೇವು ಹಾಕೊಂಡಿದ್ದೀನಿ. ಇವಾಗ ಇಷ್ಟ ಹಸು ಮೇಂಟೈನ್ ಮಾಡ್ಬೇಕಂದ್ರೆ ಅದು ಮೇವು ಬೇಕು, ಜೊತೆಗೆ ನಮಗೆ ಒಂದು ಬ್ಯಾಲೆನ್ಸ್ ಬೆಳೀತಾ ಇರಬೇಕು. ಈ ಮರ ಬಂದ್ಬಿಟ್ಟು 1 ಎಕರೆಗೆ 10 ಮಡಗಿದ್ರೆ 450 ಗಿಡ ಮಡಗ್ಬೋದು. 6 ಕಾರ್ ಮಡಗಿದ್ರೆ ಬಂದು 800 ಅಂದ್ರೆ 750 ಬಂದ್ಬಿಟ್ಟು ಮಡಗ್ಬಿಟ್ಟು ಈ ತರ 6 ಕಾರ್ ಮಡಗಿದ್ರೆ 950 ಗಿಡ 1 ಎಕರೆಗೆ ಮಡಗ್ಬೋದು. ಇದು ಸಾಯಿಲ್ pH ಲೆವೆಲ್ ಬಂದು 6 ನಿಂದ 9 ಇರಬೇಕು. ಅದಕ್ಕೆ ಬಂದ್ಬಿಟ್ಟು ಯೂರಿಯಾ DAP ಆಗ್ಬಾರ್ದು, ಕೆಮಿಕಲ್ ಬೇಡ. ಅದರಿಂದ ನಮ್ಮ ಗೋಮತದಿಂದ ಬಂದಿರೋಕ್ಕಂತ ಗೋಮಯದಲ್ಲಿ ಬಂದು ಜೀವಾಮೃತನೇ ಕೊಡ್ಬೇಕು. ಜೀವಾಮೃತ ಆವಾಗ ಇದು ಬೆಳೆದ್ರೆ ಟೋಟಲ್ ಇದು ಬೆಳೆಯಕ್ಕೆ 12 ವರ್ಷ ಆಗುತ್ತೆ. 12 ವರ್ಷಕ್ಕೆ ಒಳಗಡೆ 9ನೇ ವರ್ಷದಲ್ಲಿ ಬಂದ್ಬಿಟ್ಟು ಇದು ಇಂಜೆಕ್ಟ್ ಮಾಡ್ಬೇಕು. ಒಂದು ಮರಕ್ಕೆ 100 ವೋಲ್ಟ್ಸ್ ಹಾಕಿ 100 ವೋಲ್ಟ್ಸ್ ಹಾಕಿ ಇದನ್ನ ಬಂದು ಫಿಲಿಪೀನ್ಸ್ ಅಂತ ಒಂದು ಬ್ಯಾಕ್ಟೀರಿಯಾ ಬಿಡಬೇಕು ಅದು ಒಳಗಡೆ. ಅದು ಒಳಗಡೆ ಅದಕ್ಕೆ ಆವಾಗ್ಲೇನೆ ಅಗರ್ ತಯಾರಾಗೋದು. ಅಗರ್ವುಡ್ ಅನ್ನೋದು ಅಂದ್ರೆ ಏನು, ಅದು ನೀವು ಹೇಳಿದ್ರಲ್ಲ ಶ್ವಾಸನ ಅಗರಬತ್ತಿ ಅಂತಾರಲ್ಲ, ಆ ತರ ಅಗರ್ವುಡ್ ಅನ್ನೋದು ಈ ಮರಕ್ಕೆ 9ನೇ ವರ್ಷದಲ್ಲಿ ಬಂದು ಮೆಚುರಿಟಿ ಆಗುತ್ತೆ. ಆವಾಗ ಇನಾಕ್ಯುಲೇಷನ್ ಮಾಡ್ಬೇಕಂದ್ರೆ ಒಂದು ಮರ ಬಂದ್ಬಿಟ್ಟು 20 ಅಡಿ ಹೋಗಿರ್ತದೆ, ಒಂದು 100 ವೋಲ್ಟ್ಸ್ ಹಾಕಿ ಅದನ್ನಲ್ಲಿ ಬ್ಯಾಕ್ಟೀರಿಯಾ ಬಿಟ್ಟು ಫಿಲ್ ಮಾಡ್ಬೇಕು. ಆ 9ನೇ ತಾರೀಕು 9ನೇ ವರ್ಷದಲ್ಲಿ ಇನಾಕ್ಯುಲೇಷನ್ ಮಾಡಿ ಗಿಡಕ್ಕೆ ಬಿಟ್ಟ ಮೇಲೆ 4 ವರ್ಷ ವೆಯ್ಟ್ ಮಾಡಿದ್ರೆ 12 ವರ್ಷಕ್ಕೆ ಬಂದ್ಬಿಟ್ಟು ಇದು ಒಳಗಡೆ ರಿಸಿನ್ ಬ್ಲಾಕ್ ಡೈಮಂಡ್ ತಯಾರಾಗುತ್ತೆ. ಆವಾಗ ಮೇಲ್ಗಡೆ ಬಬ್ಬಡೆ, ಒಳಗಡೆ ವೈಟ್ ವುಡ್ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಕಪ್ಪು ವುಡ್ ಬಂದ್ಬಿಟ್ಟು ವಜ್ರ ಅಂತೀವಿ. ಅದನ್ನ ತೆಗೆದು ಕೆಜಿ ಬಂದ್ಬಿಟ್ಟು 25,000 5 ಲಕ್ಷ ಗಂಟ್ಲಿದೆ ಕ್ವಾಲಿಟಿ ಮೇಲೆ ಆ ವುಡ್. ಅದು ಕ್ವಾಲಿಟಿ ABCD ಅಂತ ಕ್ವಾಲಿಟಿ. ಕೆಜಿಗೆ 25,000ದಿಂದ 5 ಲಕ್ಷ ಒಂದು ಅಗರ್ ವುಡ್ ಮರದಿಂದ ಬಂದಿರೋಕ್ಕಂತ ಅಗರ್ ವುಡ್. ಇದು ನಮ್ಮ ಇಂಡಿಯಾದಲ್ಲಿ ಮಾರ್ಕೆಟ್ ಇಲ್ಲ. ಇದು ಮಾರ್ಕೆಟ್ ಬಂದ್ಬಿಟ್ಟು ಅಬ್ರಾಡ್ಸ್ ಮುಸ್ಲಿಂ ಕಂಟ್ರಿ ಎತ್ಕೊಂಡು ಹೋದ್ರೆ ಇದಕ್ಕೆ ಅಷ್ಟು ಯಾರು ಕಾಸು ಕೊಡ್ತಾರ ಅಂತ. ನಮ್ಮೂರಲ್ಲಿ ಟೀ ಕೊಟ್ರೆ ಟೀ ಕೊಡಲ್ಲ ಅಪ್ಪ. ಇದು ಅಗರ್ ವುಡ್ 1 kg ಮಡ್ಕೊಳ್ಳಿ ಒಂದು ಟೀ ಕೊಟ್ರೆ ಅಂತ ಕೊಡಲ್ಲ. ಇದು ಫ್ಯಾಕ್ಟ್. ಆತರ ಮಾರ್ಕೆಟಿಂಗ್ ಸ್ಕಿಲ್ಸ್ ಬಂದ್ಬಿಟ್ಟು ಅಬ್ರಾಡ್ ಕಂಪನೀಸ್ ಅಂತ ಬೇರೆ ಬರಬೇಕು ಅಂತ ಬೇರೆ ನಮ್ಮ ಹತ್ರ ಇದ್ದಾರೆ, ಟೈಪ್ ಮಾಡ್ಕೊಡ್ತೀನಿ. ಇವಾಗಲೇ ಒಂದು ಎಲ್ಲ 5 ಸ್ಟೇಟ್ ಅಲ್ಲಿ ಒಂದು 2,500 ಎಕರೆ ಮೇಲೆ ಗಿಡ ಕೊಟ್ಟಿದ್ದೀನಿ, ಬೆಳೆಸ್ತಾ ಇದ್ದಾರೆ. ಇನ್ನು ಮುಂದಿನ ವ್ಯವಹಾರ ಬಂದ್ಬಿಟ್ಟು ನಾವೇ ಒಂದು ಫ್ಯಾಕ್ಟರಿ ಆಗ್ಬೇಕಂತ ಪ್ಲಾನ್ ಮಾಡಿದೀವಿ. ಗಿಡ ಬಂದ್ಬಿಟ್ಟು ಇಲ್ಲ ಇವಾಗ ಎಲ್ಲ ಕಡೆ ಅಸ್ಸಾಂ ಎಲ್ಲ ನೋಡಿ ಕ್ವಾಲಿಟಿ ಇಲ್ದಿರ ನಮ್ಮ ಸೌತ್ ಜೂನ್ ಅಲ್ಲಿ ಬಂದಿರೋಕಂತ ಅಕ್ಯುಲೇರಿಯಾ ಮಾಲಾಸಿಸ್ ಅಂತ ಒಂದು ಬ್ರೀಡ್. ಇದು ಈಗ ಫಾರಿನ್ ಇಲ್ಲ ಇಂಡೋನೇಷಿಯಾದಿಂದ ತರಿಸ್ತಾ ಇದ್ದೀನಿ. ಇಂಡೋನೇಷಿಯಾದಿಂದ ಡೈರೆಕ್ಟ್ ಬಂದು ತೂತುಕುಡಿ ಹಾರ್ಬರ್ಗ್ ಬರುತ್ತೆ. ಹಾರ್ಬರ್ಗೆ ಒಂದು ನನ್ ಗ್ರಾನೈಟ್ ಸ್ಟೋನ್ ಹೋಗುತ್ತೆ. ಈ ಸ್ಟೋನ್ ಅಲ್ಲಿ ಇದು ಗಿಡ ತಗೊಂಡ್ ಬಂದು ಯಾರ ರೈತರಿಗೆ ಬೇಕೋ ಅಲ್ಲಿ ಕೊಟ್ಬಿಡ್ತೀವಿ. ಇಲ್ಲಿ ಡೆಮೋಕೋಸ್ಕರ ಮಾತ್ರ ಮಡಗಿರೋದು. ನಾನು ಒಂದು 60 ಎಕರೆ ಮೇಲೆ ಮಡಗಿದ್ದೀನಿ. ಆ ಗಿಡ ತೋರಿಸ್ತೀನಿ. ಸರ್ ಈಗ ನೀವು ಎಷ್ಟು ವರ್ಷ ಆಗಿದೆ ಇಟ್ಟು ಸಸಿಗಳು? 3 years. ಓಕೆ ಸರ್, ಅಲ್ಲಿ ಒಂದು ನೋಡೋಣ ಫಾರ್ಮ್ ವಿಸಿಟ್ ಬನ್ನಿ. ಸ್ಕ್ರೀನಲ್ಲಿ ನಾವು ಪುಟ್ಟ ಸಸಿಗಳ ಹತ್ರ ನಿಂತ್ಕೊಂಡು ಮಾತಾಡಿದ್ರೆ, ಇವಾಗ ನೀವು ಹೇಳೋದಾದ್ರೆ ಒಂದು 2 ರಿಂದ 3 ವರ್ಷ ಸಸಿಗಳಿದಾವೆ. 3 ವರ್ಷದ್ದು 3 ವರ್ಷದ ಸಸಿಗಳನ್ನ ಇಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು. ಸರ್ ಈಗ ಮಾಮೂಲಿ ಈ ಬೇರೆ ಸಸಿಗಳಿಗೆ ಮಾಡ್ದಂಗೆ ಸೈಡ್ ಬ್ರಾಂಚಸ್ ಎಲ್ಲ ತೆಗಿಬೇಕು. 5 ವರ್ಷ ಆದ್ಮೇಲೆ ತೆಗಿಬೇಕು. 5 ವರ್ಷವರೆಗೂ ಬಿಟ್ಬಿಡ್ಬೇಕಾ? ಅಲ್ಲಿ ನೋಡಿ ಸೈಡ್ ಕಟ್ ಮಾಡಿ. ಸೊ ನೋಡಿ ಈಗ 3 ವರ್ಷಕ್ಕೆ ನೋಡೋದಾದ್ರೆ ಅಲ್ಲೊಂದು ಮರ ವಿಭಿನ್ನವಾಗಿ ಹೈಟ್ ಆಗಿ ತುಂಬಾ ಚೆನ್ನಾಗಿ ಹೋಗಿದೆ. ಸೊ ಇವಾಗ ಅದಕ್ಕೆ ಕಟಿಂಗ್ ಕೊಡ್ತೀರಾ ಸರ್? ಅದು ಹೌದು. ಓಕೆ ಸರ್, ಈಗ ಅಂತರಗಳು ನೋಡೋದಾದ್ರೆ ನಾವಿಲ್ಲಿ ಗಮನಿಸ್ತಾ ಇರೋ ಪ್ರಕಾರ 10ಕ್ಕೆ 10 ಇದ್ದಂಗಿದೆ. 10 by 10.
ಸರ್ ಇದು 10 ನೀವ್ ಹೇಳಿದ್ರೆ ನೇಫಿಯರ್ ನಮ್ಮ ಹಸುಗಳಿಗೆ ಮೇವಬೇಕು ಅಂತ ಹೇಳ್ಬಿಟ್ಟು ನೇಫಿಯರ್ ಎಲ್ಲ ಇದ್ರಲ್ಲಿ ನೇಪಿಯರ್ ಹಾಕೊಂಡಿದ್ವಿ. ಸೆಂಟರ್ದಲ್ಲಿ ಹಗರ್ವುಡ್ ಹಾಕಿದ್ದೀನಿ. ಅದ್ರ ಸೆಂಟರ್ದಲ್ಲಿ ಬಂದ್ಬಿಟ್ಟು M4 ಅದ್ಬಿಟ್ಟು ಅಡಿಕೆ ಸಸಿ ಹಾಕಿದ್ದೀನಿ. ಅಡಿಕೆ ಸಸಿ 5 years ಕ್ರಾಪ್ ಬಂದ್ಬಿಟ್ಟು ಇಲ್ಲಿ 5 ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ. ಮೇಕೆ ಕುರಿ ಸಾಕೋರಿಗೆ ಬಂದ್ಬಿಟ್ಟು ಅಗಸ್ತಿ ಮರ ಅಂತ ಹಾಕಿದ್ದೀನಿ. ಅಗಸೆ ಅಗಸೆನಾ ಬಾಳೆ ಹಾಕಿದ್ದೀನಿ. ಆಮೇಲೆ ಬಂದು ಫಿಶ್ ಟೈಲ್ ಹಾಕಿದ್ದೀನಿ. ಕೊಕೊನಟ್ ಇದೆ. ಅಲ್ಲಿ ಬೇಕಾದ್ರೆ ಮಾಡಿ. ಓಕೆ ಸರ್, ಈಗ ನೀವ್ ಹೇಳಿದ ಪ್ರಕಾರ ಇದ್ರ ಮಧ್ಯದಲ್ಲಿ ನಾವು ಬೇರೆ ಬೆಳೆಗಳನ್ನ ಬೆಳ್ಕೊಂಡು ಒಂದು ಎಷ್ಟು 12 ರಿಂದ 13 ವರ್ಷ ಇದನ್ನ ಸಾಕ್ಬಿಟ್ರೆ ನಾವು 1 ಎಕರೆಗೆ 10 ಕೋಟಿ ರೂಪಾಯಿ, 1 ಎಕರೆನಲ್ಲಿ 10 ಕೋಟಿ ರೂಪಾಯಿ ಸಂಪಾದನೆ ಮಾಡಬಹುದು. ಓಕೆ, ಇದಕ್ಕೆ ವೆದರ್ ಏನಾದ್ರು ಇದೇ ತರ ಇರಬೇಕು, ನೆರಳಿರಬೇಕು. ಇವಾಗ ಶ್ರೀಗಂಧದ ಗಿಡಗಳು ನೋಡೋದಾದ್ರೆ ಪರಾವಲಂಬಿ ಅಂತ ಹೇಳ್ತಾರೆ. ನೆರಳಲ್ಲಿ ಆ ಗಿಡ ಬೆಳೀತದೆ. ಈಗ ಸಿಂಗಲ್ ಸಸಿ 3 years ಪ್ಲಾಂಟೇಶನ್ ನನಗೆ ನಾನು 5.5 ಅಡಿ ಇದ್ದೀನಿ. ಅದಕ್ಕೆ ಮೇಲೆ ಎಷ್ಟು ಅಕ್ಕಪಕ್ಕದಲ್ಲಿ ಅದನ್ನ ನೆರಳು ಕೊಟ್ಟಿದ್ದೀನ ನೋಡಿ. 9 ಅಡಿ ಇದೆ ಇದು. ಅಷ್ಟೇ, ಏನಿಲ್ಲ. ಇದಕ್ಕೆ ಯಾವ್ದು ಇಂಡಿಪೆಂಡೆಂಟ್ ಆಗಿ ಬೆಳೆಯಿಲ್ಲ. ಓಕೆ, ಇದು ಟೆಂಪರೇಚರ್ ಅದೆಲ್ಲ ಏನು ತೊಂದರೆ ಇಲ್ಲ. ಓಕೆ ಸರ್, ಈಗ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಯಾರಾದ್ರೂ ಬೆಳೆದು ಇದನ್ನ ಸಕ್ಸಸ್ ಆಗಿದ್ದಾರೆ ಸರ್? ಇಲ್ಲ, ಈಗ ಬಂದು ಎಲ್ಲಾರು LKG ನಲ್ಲಿ ಇದ್ದೀವಿ. ಈಗ ಎಲ್ಲ ಸ್ಟಾರ್ಟ್ ಮಾಡಿ ಅಲ್ಲ, ನಮ್ಮಲ್ಲಿ ಇರೋದನ್ನ ಸಂಪತ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ಇವಾಗ ಈಗ ಸೌತ್ ಜೂನ್ ಅಲ್ಲಿ ಹೇಳಿದ್ರೆ ನಾರ್ತ್ ಅಲ್ಲಿ ಬಿಟ್ಬಿಡಿ. ಅಸ್ಸಾಂ ಅಲ್ಲಿ ಅವರು ಈಗ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ನಮ್ಮ 5 ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ನಾವೇ ಫಸ್ಟ್ ಅಗರ್ವುಡ್ ಅನ್ನೋದು ಬಂದ್ಬಿಟ್ಟು ಪರಿಚಯ ಮಾಡಿದ್ದು ಬೇರೆಯವರೆಲ್ಲ ಮಾಡಿರ್ಬೋದು. ಅದು ಕಮರ್ಷಿಯಲ್ ಆಗಿ ಎತ್ಕೊಂಡು ಹೋಗಿ ಜನರ ಹತ್ರ ಸೇರಿಸಿ ನಮ್ಮ ರೈತರಿಗೆ ಬಂದು 2500 ಎಕರೆಗೆ ಬಂದ್ಬಿಟ್ಟು ಗಿಡ ಕೊಟ್ಟು ಗಿಡ ಬೆಳೆಸಿ ಅವ್ರಿಗೆ ಮಾಹಿತಿ ಕೊಟ್ಟು ಈ ಮಟ್ಟಿಗೆ ತಂದಿದ್ದೀನಿ ಇವತ್ತಂದ್ರೆ AGR ನರ್ಸರಿ ಮಾತ್ರ ಮಾಡಿರೋ ಕೆಲಸ. AGR ನರ್ಸರೀಸ್. ಓಕೆ ಸ್ನೇಹಿತರೆ, ಈ ಒಂದು ಸಸಿಯ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಡೆಪ್ತ್ ಆಗಿ ನಾವು ಕೊಟ್ಬಿಟ್ಟಿದ್ದೀರಿ. ನಿಮ್ಗೇನಾದ್ರೂ ಇನ್ನೂ ಮಾಹಿತಿ ಬೇಕಂತ ಹೇಳಿದ್ರೆ ಗೂಗಲ್ ಮಾತಾ ಇದೆ, ಸರ್ಚ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ತಗೊಂಡು ಮಾಡ್ಬೇಕಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಬಂದ್ರೆ ಖಂಡಿತ ಇವ್ರಿಗೊಂದು ಕರೆ ಮಾಡಿದ್ರೆ ಇಂಪೋರ್ಟ್ ಮಾಡಿರುವಂತಹ ಸಸಿಗಳನ್ನೇ ನಿಮಗೆ ಕೊಡ್ತಾರೆ ಜೆನ್ಯೂನ್ ಆಗಿ. ಸೊ ನೀವು ಬೇಕಾದ್ರೆ ಪ್ಲಾಂಟೇಶನ್ ಮಾಡ್ಕೋಬಹುದು ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ಏನ್ ಹೇಳಿ ಮೋರ್ ಇನ್ಫಾರ್ಮೇಶನ್ ನೀವು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಬಂದು ನರ್ಸರಿನೂ ವಿಸಿಟ್ ಮಾಡ್ಬೋದು. ಜೊತೆಗೆ ಇವರದೇ ಆದ ಒಂದು ಗೋಶ್ರಮ ಇದೆ, ಅದನ್ನು ವಿಸಿಟ್ ಮಾಡಿಕೊಂಡು ಇಲ್ಲೆಲ್ಲ ಬೇಕಾದ್ರೆ ಅವರು ಪ್ಲಾಂಟೇಶನ್ ಮಾಡಿರೋದನ್ನು ಸಹ ನಿಮಗೆ ತೋರಿಸ್ತಾರೆ. ಸೊ ಯಾವ ರೀತಿಯಲ್ಲಿದೆ ಗಿಡ ಅಂತ ಹೇಳ್ಬಿಟ್ಟೆಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಫಿನಿಶಿಂಗ್ ಎಲ್ಲ ನೋಡೋದ್ರೆ ತುಂಬಾನೇ ಹೆಲ್ತಿಯಾಗಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೇನೆ ಒಂಥರ ಚಂದವಾಗಿದೆ ಮರ. ಸೊ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸಸಿ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಮತ್ತೆ ಸರ್, ಒಂದು ಸಸಿಯ ಬೆಲೆ ನೋಡೋದಾದ್ರೆ ಈಗ ಹೊರಗಡೆಯಿಂದ ತರಿಸೋದಾದ್ರೆ ಇವಾಗೆಲ್ಲ ಒಂದು ಚೇಪೆ ಗಿಡ ತರಿಸಿದ್ರೇನೋ ಒಂದು 500 ರೂಪಾಯಿ 700 ರೂಪಾಯಿವರೆಗೂ ಹೇಳ್ತಾ ಇರ್ತಾರೆ. ಸೊ ಇದ್ರ ಬೆಲೆ ಎಷ್ಟಿರ್ಬೋದು ಸರ್? ಇದು ಅಗರ್ವುಡ್ ಬಂದ್ಬಿಟ್ಟು 1/2 kg ಪಾಕೆಟ್ 2.5 ಅಡಿ ಉದ್ದ. ಇದು 300 rupees ಕೊಡ್ತಾ ಇದೆ, 300 ರೂಪಾಯಿಗೆ. ಸ್ನೇಹಿತರೆ ನೋಡೋದ್ರಲ್ಲ, 1 ಎಕರೆ ವಿಸ್ತೀರ್ಣಕ್ಕೆ ನೀವು ನೋಡೋದಾದ್ರೆ 900 ಗಿಡ 900 ಗಿಡ 9 ಒಂದು 27. ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ 3 ಲಕ್ಷ ರೂಪಾಯಿ ನಿಮ್ಗೆ ಫಸ್ಟ್ ಸೇಲ್ ಆಗುತ್ತೆ, ಬೀಳುತ್ತೆ. ಅದಾದ ನಂತರ ನೀರಾವರಿ ವಿಧಾನಗಳು ಸರ್? ಇದಕ್ಕೆ ನೀರಾವರಿ ವಿಧಾನ ಬಂದ್ಬಿಟ್ಟು ಡ್ರಿಪ್ ಹಾಕೊಳ್ಬಹುದು. ತುಂಬಾ ಮಳೆ ಕಮ್ಮಿ ಇದ್ರೆ, ವಾಟರ್ ಕಮ್ಮಿ ಇದ್ರೆ ಡ್ರಿಪ್ ಸಿಸ್ಟಮ್ ಹಾಕೊಳ್ಬಹುದು. ಇಲ್ಲಾಂದ್ರೆ ನೀರ್ ಕಟ್ಟುವಾಗ ನಾವು ಇವಾಗ ನೇಪಿಯರ್ ಹಾಕೊಂಡಿದೀವಿ, ಇದ್ರಕ್ ನೀರ್ ಕಟ್ತೀವಿ, ಅದಕ್ಕೆ ಹಂಗೆ ಜೊತೆ ಅದು ಸೇರೋಗುತ್ತೆ. 5 ವರ್ಷ ಆದ್ಮೇಲೆ ಸೈಡ್ ಬ್ರಾಂಚಸ್ ನ ತೆಗೆದು ನೀಟಾಗಿ ಬಿಡಬೇಕು. 9ನೇ ವರ್ಷದಲ್ಲಿ ಬಂದ್ಬಿಟ್ಟು ಒಂದೊಂದು ಗಿಡಕ್ಕೆ ಹೋಲ್ಸ್ ಮಾಡಿ ಇನಾಕ್ಯುಲೇಷನ್ ಮಾಡಬೇಕು. ಆವಾಗ ನಮ್ಮ ಹತ್ರ ಟೆಕ್ನಿಷಿಯನ್ ಇದ್ದಾರೆ, ಕಳ್ಸಿಕೊಡ್ತೀವಿ. ಓಕೆ ಸರ್, ಇಷ್ಟೆಲ್ಲ ಒಂದು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.